This is VJ TV. Vastu and Jyotish. Vastu and Jyotish. ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಕುಲಕರ್ಣಿ. ವಾಸ್ತು ಜ್ಯೋತಿ ಚಾನಲ್ಗೆ ಸ್ವಾಗತ. ಇನ್ನೇನು ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ. ಸೊ ಯಾವ ರಾಶಿಗೆ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳುವಂಥ ಸಮಯ. ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ವಾಸ್ತುತಜ್ಞರಾದಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಗುರುಗಳೇ, ಇನ್ನೇನು ಹೊಸ ವರ್ಷ 2026 ಆಗಮಿಸ್ತಾ ಇದೆ. ಸೊ ಈ ವರ್ಷದಲ್ಲಿ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್. ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ. ನೀವು ಲಿಂಕ್ ಅನ್ನು ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು. 2026ರಲ್ಲಿ ಕುಂಭರಾಶಿಯವರಿಗೆ ಫಲಾಫಲಗಳೇನಿದೆ? ಕುಂಭರಾಶಿ ನೋಡಿ, ಕುಂಭರಾಶಿಗೆ ನಮಗೆ ಧನಿಷ್ಠ, ಶತಭಿಷ, ಪೂರ್ವಪಾದ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ. ನಮಗೆ ಧನಿಷ್ಠ ನಕ್ಷತ್ರ ಅಂದ್ರೆ ಕುಜ ದಶೆಯಲ್ಲಿ ಅವ್ರಿಗೆ ಜನನ ಆಗಿರುತ್ತೆ. ನಂತರ ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ, ಗುರು ದಶೆ ಅಥವಾ ಶನಿ ದಶೆ, ಬುಧ ದಶೆಯಲ್ಲಿ ಇವ್ರದ್ದು ಕೆಲಸ ಮಾಡ್ತಾ ಇರಬಹುದು. ಶತಭಿಷ ನಕ್ಷತ್ರ ಅಂದ್ರೆ ರಾಹು ದಶೆಯಲ್ಲಿಯೇ ಜನನ ಆಗಿರುತ್ತೆ, ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ ಅಥವಾ ಗುರು ದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರುತ್ತೆ. ಇನ್ನು ಕೆಲಸ ಅಂತ ತಗೊಂಡ್ರೆ ಈಗ ಗುರು ದಶೆ, ಶನಿ ದಶೆ ಅಥವಾ ಬುಧ ದಶೆಯಲ್ಲಿ ಅವ್ರಿಗೆ ವೃತ್ತಿ ನಡೀತಾ ಇರುತ್ತೆ. ಹಾಗೆ ಪೂರ್ವಭಾದ್ರ ನಕ್ಷತ್ರ ಅಂತ ತಗೊಂಡಾಗ ಗುರು ನಕ್ಷತ್ರ ಆಗುತ್ತೆ. ಗುರು ದಶೆಯಲ್ಲೇ ಜನನ, ಗುರು ದಶೆಯಲ್ಲೇ ವಿದ್ಯಾಭ್ಯಾಸ ಅಥವಾ ಶನಿ ದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು. ಇನ್ನು ಕೆಲಸ ಅಂತ ತಗೊಂಡ್ರೆ ನಮಗೆ ಶನಿ ದಶೆ ಆಗಿರುತ್ತೆ ಅಥವಾ ಬುಧ ದಶೆ ಅಥವಾ ಕೇತು, ಶುಕ್ರ ದಶೆಗಳು ನಡೀತಾ ಇರುತ್ತೆ. ಈಗ ನಿಮ್ಮ ದಶೆ ಏನು ಈಗ ನಡೀತಾ ಇದೆಯೋ ಅದರ ಅಧಿಪತಿ 2-7ರಲ್ಲಿದ್ರೆ ವಿವಾಹಕ್ಕಾಗಲಿ, ವ್ಯಾಪಾರಕ್ಕಾಗಲಿ ಅಥವಾ ಕುಟುಂಬ ಅಭಿವೃದ್ಧಿ, ಹಣಕಾಸು ಇಂಥದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಲಗ್ನದಿಂದ 5 ಅಥವಾ 9ರಲ್ಲಿದ್ರೆ ಅಂದ್ರೆ ಪೂರ್ವ ಪುಣ್ಯ ಭಾಗ್ಯಸ್ಥಾನದಲ್ಲಿದ್ರೆ ಆಗ ನಿಮ್ಗೆ ಆರೋಗ್ಯ ಅಥವಾ ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲಕರವಾಗಿದೆ ಅಥವಾ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಆ 4ನೇ ಮನೆಯಲ್ಲಿ ನಿಮ್ಮ ದಶಾಧಾರಡಿದ್ದು ಅದ್ರ ದಶೆ ನಡೀತಾ ಇದ್ರೆ ನಿಮ್ಗೆ ವಾಹನ ಖರೀದಿಗೆ, ಪ್ರಾಪರ್ಟಿಗೆ, ಇಂಥ ವಿಷಯಕ್ಕೆ ಅನುಕೂಲಕರ. ಹಾಗೆ 6 ಅಥವಾ 11ರಲ್ಲಿದ್ರೆ ಕೆಲಸ ಕಾರ್ಯಗಳಲ್ಲಿ, ಸಮಾಜಕ್ಕೆ ಗೌರವ ಆಗಲಿ ಅಥವಾ ಎಲ್ಲಾ ರೀತಿ ಲಾಭ 11ನೇ ಮನೆ ತೋರುತ್ತೆ. ಸೊ ಈಗ ನಮ್ಗೆ ದಶ ಈ ತರ ತೋರಿಸೋದ್ರಿಂದ ನಂತರ ನಮ್ಗೆ ಪರಿಸರ ನೋಡೋಣ. ಕುಂಭರಾಶಿಗೆ ಯಾವ ರಾಶಿಯಲ್ಲಿ ಯಾವಾಗ ಮುಖ್ಯ ಗ್ರಹಗಳು. ನಾವು ಈಗ ವರ್ಷಫಲ ಹೇಳೋದ್ರಿಂದ ಗುರು, ಶನಿ, ರಾಹು, ಕೇತುಗಳನ್ನ ಕನ್ಸಿಡರ್ ಮಾಡ್ತಿದೀವಿ. ಯಾಕಂದ್ರೆ ಗುರು 1 ವರ್ಷ ಇರುತ್ತೆ, ರಾಹು ಕೇತು 1.5 ವರ್ಷ, ಶನಿ 2.5 ವರ್ಷ ಸಂಚಾರ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷಫಲ ನೋಡೋಣ. ಈಗ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇರೋದ್ರಿಂದ ಗುರು ಬಲ ಇದೆ. ಜೂನ್ ನಂತರ ಗುರು 6ನೇ ಮನೆಗೆ ಹೋಗೋದ್ರಿಂದ ಜೂನ್ ನಂತರ ಇವರಿಗೆ ಗುರು ಪರಿಹಾರದ ಅಗತ್ಯ ಇದೆ. ಜೂನ್ ವರೆಗೂ ಶುಭ ಕಾರ್ಯಗಳಿಗೆ ಅನುಕೂಲಕರ. ವಧುವರ ಅನ್ವೇಷಣೆಗಾಗಲಿ, ವಿವಾಹಕ್ಕಾಗಲಿ, ಉಪನಯನಕ್ಕಾಗಲಿ ಎಲ್ಲಾ ರೀತಿಗೂ ನಿಮಗೆ ಗುರು ಸಪೋರ್ಟಿವ್ ಆಗಿದೆ. ನಂತರ ಜೂನ್ ನಂತರ ಗುರು 6ನೇ ಮನೆಗೆ ಯಾವಾಗ ಹೋಗುತ್ತೋ ಅವಾಗ ನಮಗೆ ಅದಕ್ಕೆ ಪರಿಹಾರ ಬೇಕಾಗಿದೆ. ನಂತರ ನಿಮ್ಮ ರಾಶಿಯಲ್ಲಿಯೇ ಈಗ ರಾಹು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಮಾನಸಿಕ ಚಂಚಲತೆ ಇರುತ್ತೆ. ಅಥವಾ ನೋಡಿ, ಸ್ಕಿನ್ ಅಲರ್ಜೀಸ್ ಆಗೋದು ಅಥವಾ ಅಜೀರ್ಣ ಆಗೋದು, ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಬರ್ಬೋದು. ಕೇತು ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಪತಿ ಪತ್ನಿಯಲ್ಲಿ ನೀರಸ ವಾತಾವರಣ ಅಥವಾ ಡಿಟ್ಯಾಚ್ಮೆಂಟ್ ಅಥವಾ ಪತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಕೇತು ಶಾಂತಿ ಅಗತ್ಯ. ಮತ್ತೆ ಗುರು ಕೂಡ ಜೂನ್ ನಂತರ 6ನೇ ಮನೆಗೆ ಹೋಗೋದ್ರಿಂದ ಗುರುಗೆ ಪರಿಹಾರ ಅಗತ್ಯ ಇದೆ. 2ನೇ ಮನೆ ಶನಿ ಅಂದ್ರೆ ಈಗ ನಿಮ್ಗೆ ಜನ್ಮದ ಶನಿಯಿಂದ ರಿಲೀವ್ ಆಗಿದ್ದೀರಾ. ಸೊ ಒಂದು 75% ಸಾಡೆಸಾತಿಯಿಂದ ನಿವೃತ್ತಿ ಆಗಿದೆ. ಬಟ್ 2ನೇ ಮನೆಯಲ್ಲೂ ಇದ್ದ ಕೂಡ ಕುಟುಂಬದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು. ಹಣಕಾಸು ಬರೋದು ನಿಧಾನ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಶನಿ ನಿಧಾನ. ಸೊ ನಿಧಾನ ಆಗಿರೋದ್ರಿಂದ ಶನಿ ಹಣಕಾಸು ಬರೋದು ಸ್ವಲ್ಪ ನಿಧಾನ ಆಗ್ಬೋದು. ಶನಿ ಶಾಂತಿ ಕೂಡ ಅಗತ್ಯ ಇದೆ. ಸೊ ನಮೀಗ ರಾಹು, ಕೇತು, ಗುರು ಮತ್ತೆ ಶನಿ ಈ 4ನ್ನು ಕನ್ಸಿಡರ್ ಮಾಡಿದ ಕುಂಭರಾಶಿಗೆ ಜೂನ್ ತನಕ ಉತ್ತಮ ಫಲನ ನಿರೀಕ್ಷಿಸುವುದು ಗುರುವಿಂದ. ಜೂನ್ ನಂತರ 6ರಲ್ಲಿ ಸಂಚಾರ ಮಾಡುವಾಗ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಅಂತ ವ್ಯತ್ಯಾಸ ಬರದೇ ಇದ್ರು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನಂತರ ಕೇತು ಸಪ್ತಮದಲ್ಲಿದ್ರೆ ಸ್ವಲ್ಪ ನೀರಸ ವಾತಾವರಣ, ಪತ್ನಿಯಲ್ಲಾಗಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಮಾತುಕತೆ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ನಂತರ 2ನೇ ಮನೆಯಲ್ಲಿ ಶನಿ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಗೆ ನೋಡಿ ಮಂಡಿ ನೋವು, ಹಿಂಬಡಿ ನೋವು, ಕಾಲು ನೋವು ಸಣ್ಣ ಪುಟ್ಟ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಗೆ ಶನಿ ಶಾಂತಿ ಕೂಡ ಅಗತ್ಯ ಇದೆ. ಕುಂಭರಾಶಿಯವರಿಗೆ 2ನೇ ಅಂದ್ರೆ ಜೂನ್ ನಂತರ 2ನೇ ಭಾಗದಲ್ಲಿ ಗುರು ಮತ್ತು ಶನಿ ಶಾಂತಿಯ ಅಗತ್ಯತೆ ಇದೆ. ಈಗ ನಮ್ಗೆ ತಗೊಂಡಾಗ ಜನವರಿ ಫೆಬ್ರವರಿಯಲ್ಲಿ ರವಿ, ಬುಧ ಮತ್ತೆ ಶುಕ್ರ ಅಂದ್ರೆ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ 10-11ರಲ್ಲಿ
ಮೂರು ಗ್ರಹಗಳು ರವಿ ಬುಧ ಶುಕ್ರರು 10, 11 ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸದಲ್ಲಿ ಏನಾದರೂ ಹೊಸ ಆಪರ್ಚುನಿಟಿ ಸಿಗುತ್ತೆ, ಹೊಸ ಜನ ಸಿಕ್ಕಿ ನೆಟ್ವರ್ಕಿಂಗ್ ಚೆನ್ನಾಗಾಗುತ್ತೆ. ಯಾಕಂದ್ರೆ 11 ಅಂದ್ರೆ ಸಮಾಜ ಮತ್ತೆ ಸಮಾಜ ಜೊತೆ ನಿಮ್ಮ ಲಾಭಗಳು ಅಂತ. ಸೊ ಸೋಷಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ. ಅಥವಾ ಅಣ್ಣನಿಂದ ಏನಾದರೂ ಲಾಭ ಬರೋಗಿದ್ರೆ ಅದಕ್ಕೆ ಅನುಕೂಲಗಳಾಗುತ್ತೆ. ಪ್ರಮೋಷನ್ಗಾಗಲಿ, ಮೇಲಧಿಕಾರಿಯಿಂದ ಮೆಚ್ಚುಗೆಗಾಗಲಿ, ಸೊ ಇದಕ್ಕೆಲ್ಲ ನಿಮಗೆ ಅನುಕೂಲಕರವಾಗಿದೆ. ತಂದೆಯಿಂದ ಏನಾದರೂ ಲಾಭ ಸಿಗೋದಿದ್ರೆ ಅದಕ್ಕೂ ತುಂಬಾ ಚೆನ್ನಾಗಿದೆ. ಸಾಮರಸ್ಯಕ್ಕೂ ಅನುಕೂಲಗಳು ಮಾಡಿಕೊಡುತ್ತೆ. ನಿಮಗೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ರವಿ ಬುಧ ಶುಕ್ರರು 3ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಪರಾಕ್ರಮ ಚೆನ್ನಾಗಿರುತ್ತೆ. ಕಮ್ಯುನಿಕೇಶನ್ ಚೆನ್ನಾಗಿ, ಬುಧ 3ರಲ್ಲಿ ಕಮ್ಯುನಿಕೇಶನ್ ಸ್ವಲ್ಪ ಹೈಪರ್ ಮಾಡಿದ್ರು ನಿಮಗೆ ರವಿ ಮತ್ತೆ ಕುಜನಿಂದ ನಮ್ಗೆ ಲಾಭ ಇದೆ. ಸೊ 3ನೇ ಮನೆಯಲ್ಲಿ ಯಾವಾಗ ಕುಜ ಸಂಚಾರ ಮಾಡುತ್ತೋ ಅವಾಗ ನಿಮ್ಗೆ ಧೈರ್ಯ ಹೆಚ್ಚಾಗುತ್ತೆ, ಅಣ್ಣ ತಮ್ಮನಿಂದ ಸಹಾಯ ಸಿಗುತ್ತೆ. ನಂತರ ರವಿ ಯಾವಾಗ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತೋ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಅನುಕೂಲಕರವಾಗಿದೆ. ನಂತರ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ ರವಿ ಮತ್ತೆ ಕುಜ. ಹಾಗಾಗಿ 6ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಕೂಡ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಹೊಸ ಕೆಲಸಗಳಲ್ಲಿ ಸಿಗುವಂತ ಚಾನ್ಸಸ್ ಆಗಲಿ, ಅಥವಾ ನಿಮಗೆ ಶತ್ರುಗಳ ಮೇಲೆ ಜಯಕ್ಕಾಗಲಿ, ಇಂಥ ವಿಷಯಗಳಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಬಟ್ ಕುಂಭರಾಶಿಯವರಿಗೆ ನಮಗೆ ಜುಲೈ ಆಗಸ್ಟ್ ತಿಂಗಳಲ್ಲಿ 6ನೇ ಮನೆಯಲ್ಲಿ ರವಿ ಮತ್ತೆ ಕುಜ ಸಂಚಾರ ಮಾಡುವಾಗ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ಕೆಲಸ ಕಾರ್ಯ, ಹಣಕಾಸುಗಳಲ್ಲಿ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ. ಕುಂಭರಾಶಿಯವರಿಗೆ 7.5 ಅಂತ್ಯಭಾಗದಲ್ಲಿದೆ ಅಂತ ಹೇಳಿದ್ರಿ, ಅವ್ರ ಪರಿಹಾರಗಳೇನು ಹೇಳ್ತೀರಾ? ಕುಂಭರಾಶಿಯವರಿಗೆ ಶನಿ 2ನೇ ಮನೆ ಅಂದ್ರೆ 7.5 ಅಂತ್ಯಭಾಗದಲ್ಲಿ ಇರೋದ್ರಿಂದ ಶನಿ ಶಾಂತಿಗೋಸ್ಕರ ಒಂದು ಸಹನೆ, ಶಾಂತಿ ಕಾಪಾಡ್ಕೊಳ್ಳಿ. ನಿಧಾನ, ಅರ್ಜೆಂಟ್ ಆಗಿ ಏನು ಡಿಸಿಷನ್ ತಗೋಬೇಡಿ. ಸಂಯಮ, ಸಹನೆ ಕಾಪಾಡ್ಕೊಳ್ಳೋದು ಮೊದಲನೇ ಪರಿಹಾರ ಆಗುತ್ತೆ. 2ನೇದು ಹನುಮಾನ್ ಚಾಲಿಸ ಹೇಳೋದು, ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರಗಳು ಹೇಳೋದ್ರಿಂದ ಕೂಡ ನಿಮಗೆ ಶನಿ ಶಾಂತಿ ಆಗುತ್ತೆ. ಅಥವಾ ಯಾರನ್ನ ಹಾರ್ಡ್ ವರ್ಕರ್ ಅಂದ್ರೆ ಕಷ್ಟ ಬಿದ್ದು ಕೆಲಸ ಮಾಡೋ ವ್ಯಕ್ತಿಗಳಿಗೆ ಕಬ್ಬಿಣದ ಟೂಲ್ಸ್ ಅಥವಾ ಸಾಮಾನು ಕೊಡಿಸೋದ್ರಿಂದ ಅದರಿಂದ ಕೂಡ ಪರಿಹಾರ ಆಗುತ್ತೆ. ಎಕ್ಸಾಂಪಲ್, ಮೆಕ್ಯಾನಿಕ್ ಒಂದು ಸ್ಪಾನರ್ ಕೊಡಿಸಿದ್ರು ಕೂಡ ಅದರಿಂದ ನಿಮಗೆ ಶನಿ ಶಾಂತಿ ಆಗುತ್ತೆ. ಎಳ್ಳಿನ ದೀಪ ಹನುಮಂತನಲ್ಲಿ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಮಾಡ್ಕೋಬಹುದು. 7.5 ಅದಕ್ಕೆ ಪರಿಹಾರ ಆಗುತ್ತೆ. ಜೂನ್ ನಂತರ ಗುರು ಬಲ ಇಲ್ದಿರೋ ಕಾರಣ ನಿಮ್ಗೆ ಗುರು ಹಿರಿಯರಿಗೆ ಯಾರಿಗಾನ ನಿಮ್ಗೆ ಹಳದಿ ವಸ್ತ್ರವನ್ನ ದಾನ ಕೊಡೋದು, ಅಥವಾ ಕಡಲೆ ಉಷ್ಲಿ ಮಾಡಿ ಯಾರನ್ನ ಭಕ್ತಾದಿಗಳಿಗೆ ದಾನ ಕೊಡೋದು, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಲಾಭಿಷೇಕ ಮಾಡೋದಾಗಲಿ, ಅಥವಾ ಶಿವನ ಅಷ್ಟೋತ್ತರ ಹೇಳೋದ್ರಿಂದಾಗಲಿ ನಿಮ್ಗೆ ಶನಿ ಶಾಂತಿ ಆಗುತ್ತೆ. ಒಳ್ಳೆದಾಗಲಿ. ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿಷ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ. ನೀವು ಲಿಂಕ್ ಅನ್ನು ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.